ಚಿನ್ನ ಖರೀದಿ ನೆಪದಲ್ಲಿ 3 ಕೋಟಿ ವಂಚನೆ ಮಾಡಲಾಗಿದೆ. ಚಿನ್ನ ಖರೀದಿ ಮಾಡ್ತೀವಿ ಅಂತ ಹೇಳ್ಕೊಂಡು ಬರೋಬ್ಬರಿ 3 ಕೋಟಿ ಮೌಲ್ಯದ ಚಿನ್ನಾಭರಣದ ಕಳ್ಳತನ ಆಗಿರೋದು. ಡಿಸೈನ್ ತೋರಿಸೋಕೆ ಕಚೇರಿಗೆ ಕರೆಸಿ ಆಭರಣ ಕದ್ದು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದಿರುವಂತಹ ಘಟನೆ ಇದು. ಪರೇಶ್ ಸೋನಿ ಎಂಬಾತ ಡಿಸೈನರ್ ಒಬ್ಬರನ್ನ ಕರೆಸಿಕೊಂಡಿದ್ದ. ಡಿಸೈನ್ ಸೆಲೆಕ್ಟ್ಗಾಗಿ 3 ಕೆಜಿ ಚಿನ್ನವನ್ನ ತಗೊಂಡು ಹೋಗಿದ್ದ ಸಿಬ್ಬಂದಿ. ಡಿಸೈನ್ ಅನ್ನು ನೋಡಿ 1.850 ಗ್ರಾಂ ಆಭರಣವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಹೋಲ್ಸೇಲ್ ಆಗಿ ಬಂಗಾರ ಖರೀದಿ ಮಾಡ್ತೀವಿ ಅಂತ ಹೇಳ್ಕೊಂಡು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ನಂತರ ಆಭರಣ ನೋಡಿ ಲಿಸ್ಟ್ ಮಾಡುವ ನೆಪದಲ್ಲಿ ಚಿನ್ನಾಭರಣ ಕಳವು ಮಾಡಲಾಗಿದೆ. ಕಳವು ಮಾಡಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಪರೇಶ್ ಸೋನಿ, ಶ್ಯಾಮ್, ಚಂದ್ರಶೇಖರ್ ವಿರುದ್ಧ ಈ ಮೂವರ ವಿರುದ್ಧ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಗರಪೇಟೆಯ ಮೆಹ್ತಾ ಜ್ಯುವೆಲರಿ ಶಾಪ್ಗೆ ಸೇರಿದಂತಹ ಚಿನ್ನಾಭರಣ ಕಳವಾಗಿರೋದು. ಆಭರಣ ಕಳವು ಮಾಡಿ ಅಕ್ರಮ ಲಾಭ ಪಡೆಯೋಕೆ ಸಂಚು ಅಂತ ಹೇಳ್ಕೊಂಡು ಮಲ್ಲೇಶ್ವರಂ ಠಾಣೆಗೆ ದೂರನ್ನ ಆ ಮಾಲೀಕರು ಕೊಟ್ಟಿದ್ದಾರೆ. ಹೋಲ್ಸೇಲ್ ಆಗಿ ಚಿನ್ನ ಖರೀದಿ ಮಾಡ್ತೀವಿ ಅಂತ ಹೇಳ್ಕೊಂಡು ಮಹಾ ಮೋಸವನ್ನ ಮಾಡಿರೋದು. ದೇಶದಾದ್ಯಂತ ಎಲ್ಲ ಮೆಡಿಕಲ್ ಸ್ಟೋರ್ ಬಂದ್ಗೆ ಕರೆ ನೀಡಲಾಗಿದೆ. ಮಂಗಳೂರಿನಲ್ಲಿ ಮೆಡಿಕಲ್ ಸ್ಟೋರ್ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಮೆಡಿಕಲ್ ಬಂದ್ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಪರ್ಯಾಯ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಮಂಗಳೂರಿನಲ್ಲಿ ಮೆಡಿಕಲ್ ಸ್ಟೋರ್ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಆ ಮೆಡಿಕಲ್ ಸ್ಟೋರ್ ಬಂದ್ಗೆ ಬೆಂಬಲವೂ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಸೊ ಮೆಡಿಕಲ್ ಬಂದ್ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಯಾರಿಗೆಲ್ಲ ಔಷಧಿ ಬೇಕಿರುತ್ತೆ ನೋಡಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿರುವಂತಹ 2000ಕ್ಕೂ ಹೆಚ್ಚು ಮೆಡಿಕಲ್ ಅಂಗಡಿಗಳು ಬಂದ್ ಆಗಿದೆ. ಅಪೋಲೋ, ಮೆಡ್ಪ್ಲಸ್ ಮತ್ತು ಜನೌಷಧಿ ಮೆಡಿಕಲ್ ಮಾತ್ರ ಬಂದ್ ಇರೋದಿಲ್ಲ. ಈ 3 ಮೆಡಿಕಲ್ ನಿಮಗೆ ಅವೈಲೇಬಲ್ ಇರುತ್ತೆ, ಓಪನ್ ಇರುತ್ತೆ. ಇನ್ನುಳಿದ ಚಿಕ್ಕ ಪುಟ್ಟ ಮೆಡಿಕಲ್ ಎಲ್ಲವೂ ಕೂಡ ಬಂದ್ ಆಗಿರುತ್ತೆ. 2000ಕ್ಕೂ ಅಧಿಕ ಮೆಡಿಕಲ್ ಅಂಗಡಿಗಳು ಬಂದ್ ಆಗಿದೆ. ಮೆಡಿಕಲ್ ಶಾಪ್ ಬಂದ್ಗೆ ಬಾಗಲಕೋಟೆಯಲ್ಲೂ ಕೂಡ ಬೆಂಬಲ ವ್ಯಕ್ತವಾಗಿದೆ. ಜಿಲ್ಲೆಯಲ್ಲಿರುವಂತಹ 1400ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ಬಂದ್ ಆಗಿದೆ. ಬಾಗಲಕೋಟೆಯಲ್ಲೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿರೋದು. ನವನಗರದ ನೌಕರರ ಭವನದಿಂದ ಡಿಸಿ ಕಚೇರಿವರೆಗೆ ಮೌನ ಮೆರವಣಿಗೆಯನ್ನ ಮಾಡಲಾಗಿದೆ. ಇಂದು ದೇಶದಾದ್ಯಂತ ಮೆಡಿಕಲ್ ಶಾಪ್ ಬಂದ್ಗೆ AGOCD ಕರೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಜಿಲ್ಲಾ ಔಷಧಿ ವ್ಯಾಪಾರ ಸಂಘ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ನೋಡ್ತಾ ಇರಬಹುದು ಬಾಗಲಕೋಟೆಯಲ್ಲೂ ಕೂಡ ಮೆಡಿಕಲ್ ಶಾಪ್ಗಳೆಲ್ಲವೂ ಕೂಡ ಬಂದ್ ಆಗಿದೆ. ಇಲ್ಲೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಲ್ಲೂ ಕೂಡ ಈ ಒಂದು ಮೆಡಿಕಲ್ ಬಂದ್ಗೆ ಕರೆ ಕೊಟ್ಟಿದ್ರಲ್ಲ ಅದಕ್ಕೆ ಇವರು ಕೂಡ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಸಪೋರ್ಟ್ ಕೂಡ ಇದೆ ಅನ್ನುವಂಥದ್ದು. ಇದರ ಜೊತೆಗೆ ರಾಯಚೂರಿನಲ್ಲೂ ಕೂಡ ಮೆಡಿಕಲ್ ಶಾಪ್ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ. ಆನ್ಲೈನ್ ಔಷಧಿ ಮಾರಾಟಕ್ಕೆ ಅವಕಾಶ ನೀಡದಂತೆ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸೋಕೆ ನಿರ್ಧಾರವನ್ನು ಮಾಡಲಾಗಿದೆ. ರಾಯಚೂರಲ್ಲೂ ಕೂಡ ಈ ಒಂದು ಮೆಡಿಕಲ್ ಬಂದ್ಗೆ ಬೆಂಬಲ ಸೂಚಿಸಿರುವಂಥದ್ದು. ಆನ್ಲೈನ್ನಲ್ಲೂ ಕೂಡ ಈಗ ಮೆಡಿಸಿನ್ ಅನ್ನುವಂಥದ್ದು ಸಿಗ್ತಾ ಇದೆ. ಸಾಕಷ್ಟು ಆಫರ್ಗಳನ್ನ ದೊಡ್ಡ ದೊಡ್ಡ ಫಾರ್ಮಸಿ ಕಂಪನಿಗಳು ಕೊಡ್ತಾ ಇದ್ದಾವೆ. ಹೀಗಾಗಿ ನಮಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ಬಂದ್ ಮಾಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ ರಾಯಚೂರಿನಲ್ಲಿ. ದೇಶದಾದ್ಯಂತ ಔಷಧ ವ್ಯಾಪಾರಿಗಳ ಮುಷ್ಕರ ಹಿನ್ನೆಲೆಯಲ್ಲಿ ಇತ್ತ ಕಲಬುರಗಿಯಲ್ಲೂ ಕೂಡ ಮೆಡಿಕಲ್ ಶಾಪ್ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. 1800ಕ್ಕೂ ಹೆಚ್ಚು ಮೆಡಿಕಲ್ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗಿದೆ. ಆನ್ಲೈನ್ ಮೆಡಿಸಿನ್ ಬಂದ್ ಮಾಡಬೇಕು ಅಂತ ಆಗ್ರಹಿಸಿ ಬೆಳಗ್ಗೆಯಿಂದಲೇ ಮೆಡಿಕಲ್ ಶಾಪ್ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗಿದೆ.